ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. SSLC ವಾರ್ಷಿಕ ಪರೀಕ್ಷೆ ಮಾರ್ಚ್ 2023, ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ 31 ಮಾರ್ಚ್ 2023ಕ್ಕೆ ನಡೆಯಲಿದೆ. ಅದಕ್ಕಾಗಿ ಇವತ್ತು ಪಠ್ಯ ಪೂರಕ ಅಧ್ಯಯನ ಮತ್ತು ವ್ಯಾಕರಣ ಎರಡನ್ನೂ ಸೇರಿಸಿ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ನಿಮಗಾಗಿ 100% ಸಕ್ಸಸ್ ಅನ್ನು ತರಲಿಕ್ಕೆ ತಂದಿದ್ದೀವಿ. ಆಲ್ರೆಡಿ ನಾವು 2 ವಿಡಿಯೋಗಳನ್ನು ಹಾಕಿದ್ದೀವಿ, ಗದ್ಯದ ಹಾಕಿದ್ದೀವಿ, ಪದ್ಯದ ಹಾಕಿದ್ದೀವಿ. ಯಾರು ನೋಡಿಲ್ಲಲ್ಲ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಅದ. ಆಮೇಲೆ ನಾವು ಕಮೆಂಟಲ್ಲಿ ಫಸ್ಟ್ ಆಗಿನೂ ಸಹಿತ ನಿಮಗೆ ಪಿನ್ನನ್ನು ಮಾಡ್ತೀವಿ, ಆ ವಿಡಿಯೋಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ, ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ನಿಮ್ಮ ಹೊಸ ಸಿಲೆಬಸ್ನ ಕನ್ನಡದ 10 ಸೆಟ್ ಮಾಡೆಲ್ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಹಾಕಿದ್ದೀವಿ, ಅವುಗಳನ್ನು ನೋಡಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪಾಸಿಂಗ್ ಮತ್ತು ಸ್ಕೋರಿಂಗ್ ಪ್ಯಾಕೇಜ್ ಕನ್ನಡಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ, ಅವುಗಳನ್ನು ನೋಡ್ಬೋದು. ನೀವು 2019ರ ಮಾದರಿ ಪ್ರಶ್ನೆ ಪತ್ರಿಕೆಯ ಅನುಗುಣವಾಗಿ ರೀಸೆಂಟಾಗಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ, ಆಮೇಲೆ ರಾಜ್ಯ ಮಟ್ಟದ ಪೂರ್ವ ಸಿದ್ಧತೆ ಪರೀಕ್ಷೆ ಬರೆದಿರಲ್ಲ ಕನ್ನಡ, ಅದನ್ನು ಸ್ವಲ್ಪ ಅಭ್ಯಾಸವನ್ನು ಮಾಡಿಕೊಡ್ರಿ. ಈ ವರ್ಷ ಕಠಿಣತೆಯ ಮಟ್ಟ 20ರಷ್ಟು ಹೆಚ್ಚಿರೋದ್ರಿಂದ ಸ್ವಲ್ಪ ಪ್ರಶ್ನೆಗಳು ಏನಾಗಬಹುದು, ಕಠಿಣ ಬರಬಹುದು. ಮೊದಲಿಗೆ ಪೂರಕ ಅಧ್ಯಯನದಿಂದ ನಿಮಗೆ 1 ಮತ್ತು 2 ಅಂಕಕ್ಕೆ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅಂತ ನೋಡೋದಾದರೆ, ರಾಜಕೀಯ ಸ್ವಾತಂತ್ರ್ಯದ ಮಹತ್ವವೇನು, ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು, ಅಂಟು ದಿ ಲಾಸ್ಟ್ ಕೃತಿ ಗಾಂಧೀಜಿಯವರ ಮೇಲೆ ಯಾವ ಪ್ರಭಾವ ಬೀರಿತು, ವಿವೇಕಾನಂದರ ದೃಷ್ಟಿಯಲ್ಲಿ ದೇಶದ ಪ್ರಗತಿ ಸ್ಥಿರವಾಗೋದು ಯಾವಾಗ, ನಾರಾಯಣ ಗುರು ಪರಿಪಾಲನಾ ಯೋಗಂ ಸಂಘಟನೆಯ ಕೊಡುಗೆಗಳನ್ನು ತಿಳಿಸಿ, ಪೇರಿಯಾರ್ ಚಳವಳಿಯ ಮುಖ್ಯಾಂಶಗಳನ್ನು ಪಟ್ಟಿ ಮಾಡಿ, ಭಗತ್ ಸಿಂಗ್ ತನ್ನ ಸಹೋದರರಿಗೆ ಮಣ್ಣು ಯಾವುದರ ಪ್ರತೀಕ ಎಂದು ತೋರಿಸುತ್ತಾನೆ, ಜಲಿಯನ್ ವಾಲಾಬಾಗ್ನಲ್ಲಿರುವ ಒಕ್ಕಣೆ ಏನು, ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ, ಅಮ್ಮ ಎಲ್ಲಿ ಮಲಗಿದ್ದಾಳೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಹೋರಾಟಗಾರರು ಗಿರಾಕಿಗಳು ಮತ್ತು ಅಂಗಡಿಯವರನ್ನು ಏನೆಂದು ವಿನಂತಿಸಿಕೊಂಡರು, ಪೈಗಳ ತಮ್ಮನ ಮದುವೆಯ ದಿನ ಅಂಗಳದಲ್ಲಿ ಏನೇನು ಸಿದ್ಧತೆಗಳಾಗುತ್ತಿದ್ದವು, ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು. ಇಷ್ಟು ನಿಮಗೆ ಪಠ್ಯ ಪೂರಕ ಅಧ್ಯಯನದಿಂದ 9 ಅಂಕಗಳ ಪ್ರಶ್ನೆಗಳನ್ನು ಕೇಳ್ತಾರೆ. 1 ಅಂಕಕ್ಕೆ 1 ಪ್ರಶ್ನೆ ಬರುತ್ತೆ, 2 ಅಂಕಕ್ಕೆ 4 ಪ್ರಶ್ನೆಗಳನ್ನು ಬರ್ತವೆ. ಖಂಡಿತವಾಗಿ ಇಲ್ಲಿಂದ ನೀವು ಕ್ವಶನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು, ಬಂದೇ ಬರ್ತವೆ. ಚೆನ್ನಾಗಿ ಓದ್ಕೊಳ್ಳಿ. ವ್ಯಾಕರಣದಲ್ಲಿ ನೋಡೋದಾದರೆ, ಫಸ್ಟಿಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಲ್ಲಿ ಒಂದು 6 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ನೀವುಗಳು ಬರಿತೀರಿ. ಅದರಲ್ಲಿ ಯಾವ ಪಾಠದಲ್ಲಿ ಯಾವ ವಿಷಯ ಓದ್ಕೊಳ್ಬೇಕಂತ ನೋಡೋಣ. ಕನ್ನಡ ವರ್ಣಮಾಲೆ ಬಗ್ಗೆ ನಿಮ್ಮ ಪಠ್ಯಪುಸ್ತಕದಲ್ಲಿ 13ನೇ ಪೇಜ್ದಲ್ಲಿ ಅದರ ವಿವರಣೆ ಇದೆ, ನೋಡ್ಕೊಡ್ರಿ. ಸಂಧಿಗಳನ್ನು 25ನೇ ಪುಟದಲ್ಲಿ ಕೊಟ್ಟಿದ್ದಾರೆ, ಅವುಗಳನ್ನು ನೋಡ್ಕೊಡ್ರಿ. ವಿಶೇಷವಾಗಿ ನೀವು ಸಂಸ್ಕೃತ ಸಂಧಿಗಳನ್ನು ಹೆಚ್ಚು ಓದಬೇಕು, ಅವುಗಳನ್ನೇ ಕೇಳ್ತಾರೆ. ಇನ್ನು ಸಮಾಸದಲ್ಲಿ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ, ಬಹುರ್ವೀಹಿ ಸಮಾಸ, ದ್ವಂದ್ವ ಸಮಾಸಗಳನ್ನು ಪದೇ ಪದೇ ಇವುಗಳ ಎಕ್ಸಾಮ್ಗೆ ಬರ್ತಾ ಇದ್ದಾವೆ, ಅವುಗಳನ್ನು ನೋಡ್ಕೊಡ್ರಿ. ದ್ವಿರುಕ್ತಿ ಮತ್ತು ಜೋಡು ನುಡಿಗಳನ್ನು ನೋಡ್ಕೊಡ್ರಿ. ನಿಮ್ಮ ಪುಸ್ತಕದ 75ನೇ ಪುಟದಲ್ಲಿ ನಾಮವಾಚಕಗಳು ಅಂತ ಇದೆ, ಅದನ್ನು ನೋಡ್ಕೊಡ್ರಿ. ಕೃದಂತ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಇದು 76ನೇ ಪುಟದಲ್ಲಿ ಬರ್ತದೆ. ಅರ್ಥರೂಪ ಮತ್ತು ಕ್ರಿಯಾರೂಪಗಳು ಅಂತ ನಿಮ್ಮ ಪುಸ್ತಕದ 98ನೇ ಪುಟದಲ್ಲಿದೆ, ಅದನ್ನು ಸಹಿತ ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ವಿಭಕ್ತಿ ಪ್ರತ್ಯಯಗಳನ್ನು ನೋಡೋದಾದರೆ ನಿಮ್ಮ ಪಠ್ಯಪುಸ್ತಕದ 100ನೇ ಪುಟದಲ್ಲಿ ಹಳಗನ್ನಡ ಪ್ರತ್ಯಯಗಳು ಮತ್ತು ಕಾರಕಾರ್ಥಗಳನ್ನು ಕೇಳ್ತಾ ಇದ್ದಾರೆ. ರೀಸೆಂಟಾಗಿ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಅವಲೋಕನವನ್ನು ಮಾಡಿದಾಗ ವಿದ್ಯಾರ್ಥಿಗಳೇ ಹಳಗನ್ನಡ ಪ್ರತ್ಯಯಗಳನ್ನೇ ನಿಮಗೆ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ, ಅವುಗಳನ್ನು ನೋಡ್ಕೊಂಡು ಹೋಗಿ. ಒಟ್ಟು ಅವ್ಯಯದಲ್ಲಿ 6 ಪ್ರಕಾರಗಳಿದ್ದಾವೆ. ಆ 6 ಪ್ರಕಾರದ ಅವ್ಯಯಗಳಿಗೆ ಉದಾಹರಣೆಗಳನ್ನು ಕೇಳ್ತಾ ಇದ್ದಾರೆ, ಅದು 107ನೇ ಪುಟದಲ್ಲಿ ಇದ್ದಾವೆ. ಅವುಗಳು ಸಾಮಾನ್ಯ ಅವ್ಯಯ ಆಗಿರ್ಬೋದು, ಕ್ರಿಯಾರ್ಥಕ ಅವ್ಯಯ ಆಗಿರ್ಬೋದು, ಅವುಗಳನ್ನು ಸ್ವಲ್ಪ ಅವಧಾರಣಾರ್ಥಕ ಅವ್ಯಯ ಆಗಿರ್ಬೋದು, ಅವುಗಳ ಬಗ್ಗೆ ಚೆನ್ನಾಗಿ ನೋಡ್ಕೊಂಡು ಹೋಗಿ. ಆ ಕ್ವಶನ್ಸ್ಗಳು ತುಂಬಾ ಬರ್ತಾ ಇದ್ದಾವೆ. 107ನೇ ಪುಟವನ್ನು ಚೆನ್ನಾಗಿ ಗ್ರಹಿಸಿ. ಇನ್ನು ಲೇಖನ ಚಿಹ್ನೆಗಳನ್ನು ನೋಡೋದಾದರೆ 47ನೇ ಪುಟದಲ್ಲಿದೆ. ಈಗ ಏನು ಮಾಡ್ತಾ ಇದ್ದಾರೆ, ಲೇಖನ ಚಿಹ್ನೆ ಅರ್ಥಗಳನ್ನು ಕೇಳ್ತಾ ಇದ್ದಾರೆ. ಅಂದರೆ ಯಾವ ಲೇಖನ ಚಿಹ್ನೆಯನ್ನು ಯಾವ ವಿಭಾಗದಲ್ಲಿ ಕೇಳ್ತಾ ಇದ್ದಾರೆ, ಅದರ ಅರ್ಥ ಏನು, ಆ ಥರನಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾ ಇದ್ದಾವೆ. ನೀವು ಅವುಗಳನ್ನು ಏನು ಮಾಡಬೇಕಪ್ಪ ಅಂದರೆ ಚೆನ್ನಾಗಿ ಗ್ರಹಿಸಿಕೊಂಡು ಹೋಗಬೇಕು. ಇನ್ನು ಮುಂದೆ ಇದೆ ವಿದ್ಯಾರ್ಥಿಗಳೇ, ಸಂಬಂಧೀಕರಣದ ಪ್ರಶ್ನೆಗಳು ಬರ್ತಾವೆ. ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ 3ನೇ ಪದದ ಸಂಬಂಧ 4ರಲ್ಲಿ ಬರೀಬೇಕು. ಅಲ್ಲಿ ಪದಗಳ ಅರ್ಥದ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ತತ್ಸಮ ತದ್ಭವಗಳನ್ನು ಕೇಳ್ತಾ ಇದ್ದಾರೆ, ದ್ವಿರುಕ್ತಿ ಜೋಡು ನುಡಿಗಳನ್ನು ಕೇಳ್ತಾ ಇದ್ದಾರೆ. ನಿಮ್ಮ ಪುಸ್ತಕದ 113, 163, 152ರ ಪುಟಗಳಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. ಇಲ್ಲಿಂದ ಓದಿದರೆ ಖಂಡಿತವಾಗಿ ಸಂಬಂಧೀಕರಣದ 4 ಅಂಕಗಳ ಪ್ರಶ್ನೆಗಳನ್ನು ತಾವು ಬರೆದು ಸ್ಕೋರ್ ಮಾಡ್ತೀರಿ. ಇನ್ನು ಗಾದೆ ಮಾತು ವಿಸ್ತರಣೆ ಅನ್ನೋದು ಒಂದು 3 ಅಂಕದ ಪ್ರಶ್ನೆಗಳು ಬರ್ತದೆ. ನಿಮ್ಮ ಪುಸ್ತಕದಲ್ಲಿ 11 ಗಾದೆ ಮಾತುಗಳನ್ನು ಈಗಾಗಲೇ ಅವರು ಕೊಟ್ಟಿದ್ದಾರೆ, ಅದರಿಂದ 2 ಬರ್ತಾವ, 1ನ್ನು ತಾವುಗಳು ಬರಿಬೇಕಾಗ್ತದೆ. ಮಾತೆ ಮುತ್ತು, ಮಾತೆ ಮೃತ್ಯು, ಕೈ ಕೆಸರಾದರೆ ಬಾಯಿ ಮೊಸರು,
ಮನಸ್ಸಿದ್ದರೆ ಮಾರ್ಗ. ಓಕೆ, ಈ ತನ್ನಾಗಿರ್ತಕ್ಕಂಥ ಗಾದೆ ಮಾತುಗಳಿದ್ದಾವೆ, ಅವುಗಳನ್ನು ಬರೆಯೋದನ್ನು ರೂಢಿಸ್ಕೊಳ್ಬೇಕು. ವಿಶೇಷವಾಗಿ ಅದರಲ್ಲಿ ಗಾದೆ ಮಾತಿನ ಮಹತ್ವ ಇರಬೇಕು, ಸಂದೇಶ ಇರಬೇಕು, ಮೌಲ್ಯ ಇರಬೇಕು. ಅದನ್ನು ಒಂದು ನಿದರ್ಶನದೊಂದಿಗೆ ತಾವೇನು ಮಾಡಬೇಕಪ್ಪ ಅಂದ್ರೆ ಉತ್ತರವನ್ನು ಪ್ರಸ್ತುತಪಡಿಸಬೇಕು. ಆವಾಗ 3ಕ್ಕೆ 3 ಅಂಕ ಕೊಡ್ತಾರೆ. ಎಸ್, ನಿಬಂಧ ಲೇಖಕ್ಕೆ ಹೋಗೋಣ. ನಿಮ್ಮ ಪುಸ್ತಕದಲ್ಲಿ ಒಟ್ಟು 10 ವಿಷಯಗಳನ್ನು ನಿಬಂಧಗಳನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಪ್ರಚಲಿತ ವಿದ್ಯಮಾನ ಅಂದರೆ ಈಗ ರೀಸೆಂಟ್ ಕರೆಂಟ್ ಅಫೇರ್ಸ್ಗಳಲ್ಲಿ ಏನೆಲ್ಲ ಕೇಳ್ಬೋದು ಅಂದ್ರೆ ಮಹಿಳಾ ಸಬಲೀಕರಣ ಬಗ್ಗೆ ಕ್ವಶನ್ಸ್ ಬರ್ಬೋದು, ಅಕ್ಷರ ದಾಸೋಹ, ಇದನ್ನೇ ಮೊನ್ನೆ ಅವ್ರು ಏನು ಕೇಳಿದ್ರಂದ್ರೆ ರಾಷ್ಟ್ರೀಯ ಪೋಷಣ ಅಭಿಯಾನ ಅಂತ ಕೊಟ್ಟಿದ್ರು. ಸೊ ಅದರ ಅಕ್ಷರ ದಾಸೋಹದ ಬಗ್ಗೆನೇ ಆ ಕ್ವಶನ್ ಇತ್ತು. ಕ್ಷೀರಭಾಗ್ಯ ಆಗಿರ್ಬೋದು, ಸ್ವಚ್ಛ ಭಾರತ ಅಭಿಯಾನ ಆಗಿರ್ಬೋದು, ಶಿಕ್ಷಣದಲ್ಲಿ ತಂತ್ರಜ್ಞಾನದ ಮಹತ್ವ ಆಗಿರ್ಬೋದು, ಶಾಲೆಯಲ್ಲಿ ಇರ್ತಕ್ಕಂಥ ಈಕೋ ಕ್ಲಬ್, ಮತದಾರರ ಜಾಗೃತಿ ಕ್ಲಬ್, ಇಲ್ಲಿಂದ ಕ್ವಶನ್ಸ್ಗಳು ಏನಾಗ್ಬೋದು ಬರ್ಬೋದು. ತ್ಯಾಜ್ಯ ವಸ್ತುಗಳ ನಿರ್ವಹಣೆಗಳು ಬರ್ಬೋದು, ಸಾಮಾಜಿಕ ಪಿಡುಗುಗಳ ಬಗ್ಗೆ ಬರ್ಬೋದು. ಓಕೆ, ಸೊ ಇವೆಲ್ಲ ಕ್ವಶನ್ಸ್ಗಳನ್ನು ಏನಾಗ್ಬೋದಪ್ಪ ಅಂದ್ರೆ ರಾಷ್ಟ್ರೀಯ ಭಾವೈಕ್ಯತೆ, ಸೊ ಇವುಗಳ ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಇವುಗಳನ್ನು ನೋಡ್ಕೊಂಡು ಹೋಗಿ ಈ ಕ್ವಶನ್ಸ್ಗಳು ತುಂಬಾ ಪರೀಕ್ಷೆಯಲ್ಲಿ ನಿಮಗೆ ಬರ್ತಾ ಇದ್ದಾವೆ. ಒಂದು ಪುಟದಷ್ಟು ಚೆನ್ನಾಗಿ ಪ್ರಸ್ತಾವನೆ, ವಿಷಯ ಪ್ರವೇಶ, ಉಪಸಂಹಾರ ಬರೆದ್ರೆ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಕೊಡ್ತಾರೆ. ಇನ್ನು ನಾವು ಪತ್ರಲೇಖನದಲ್ಲಿ ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಒಂದು ಖಾಸಗಿ ಪತ್ರ ಕೇಳಿರ್ತಾರೆ, ಒಂದು ಮನವಿ ಪತ್ರಗಳನ್ನ ಕೇಳ್ತಾರೆ. ವಿಶೇಷವಾಗಿ ತಮಗೆ ಖಾಸಗಿ ಪತ್ರದಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ತಂದೆ ತಾಯಿಗೆ ಕೊಟ್ಟಿರ್ತಾರೆ, ಅಥವಾ ಗೆಳೆಯ ಗೆಳತಿ ಸಹೋದರ ಸಹೋದರಿಗೂ ಕೂಡ ಕೊಟ್ಟಿರ್ತಾರೆ. ಆ ಪತ್ರದಲ್ಲಿ ನೀವು ಯಾವ ಥರ ಆರಂಭವನ್ನು ಮಾಡಿದ್ದೀರಿ, ಯಾವ ಸಂಬೋಧನೆ ಬಳಸಿದ್ದೀರಿ, ಪತ್ರದ ಒಡಲೇನಿದೆ, ಮುಕ್ತಾಯ ಏನಿದೆ, ಅದರ ನಮೂನೆ ಅಂದರೆ ಯಾವ ಥರ ಫಾರ್ಮೆಟ್ಗಳನ್ನು ಹಾಕಿದ್ದೀರಾ ಅನ್ನೋದನ್ನು ನೋಡಿ ಅಂಕ ಕೊಡ್ತಾರೆ. ಸೊ ಮನವಿ ಪತ್ರದಲ್ಲಿನೂ ಕೂಡ ಹಾಗೆ ಇದೆ. ವಿಶೇಷವಾಗಿ ತಂದೆಗೆ ಪ್ರವಾಸಕ್ಕೆ ಹಣ ಕೋರಿ ಹಣ ಕೊಡಬೇಕಂತ ಕೇಳ್ತಾರೆ, ಅಥವಾ ಶಾಲೆಯ ಸಭೆಗೆ ಪಾಲಕರ ಸಭೆಗೆ ಆಹ್ವಾನಿಸಿ ಪತ್ರ ಬರಲಿಕ್ಕೆ ಹೇಳ್ತಾರೆ, ಅಥವಾ ಶಾಲಾ ವಾರ್ಷಿಕೋತ್ಸವ ಕ್ರೀಡಾಕೂಟಗಳನ್ನು ವರ್ಣನೆ ಮಾಡ್ತಾ ಗೆಳೆಯ ಗೆಳತಿಗೆ ತಮ್ಮ ಸಹೋದರರಿಗೆ ಪತ್ರ ಬರಲಿಕ್ಕೆ ಹೇಳ್ತಾರೆ, ಈ ಥರ ಕೊಡ್ತಾರೆ. ಇನ್ನು ಮನವಿ ಪತ್ರಗಳಲ್ಲಿ ವಿಶೇಷವಾಗಿ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅಧಿಕಾರಿಗಳಿಗೆ ಅಂದರೆ ಮನವಿ ಪತ್ರ ಪಂಚಾಯಿತಿ ಅಧ್ಯಕ್ಷರಿಗೆ ನಲ್ಲಿ ನೀರು, ರಸ್ತೆ ಸುಧಾರಣೆ, ಬೀದಿ ದೀಪ, ಓಕೆ, ಶಾಲೆಯಲ್ಲಿರ್ತಕ್ಕಂಥ ಸೊ ಆಟದ ಮೈದಾನ, ಸೊ ಆ ತನ್ನಾಗಿರ್ತಕ್ಕಂಥ ಮನವಿಗಳನ್ನು ಕೇಳ್ತಾ ಇದ್ದಾರೆ. ಅಥವಾ ಸಂಪಾದಕರಿಗೆ ದಿನಪತ್ರಿಕೆ ಲೇಖನ ಪ್ರಕಟಿಸಲಿಕ್ಕೇನು ಕೂಡ ಪತ್ರ ಬರೀರ ಅಂತಲೂ ಕೂಡ ಕೇಳ್ತಾ ಇದ್ದಾರೆ, ಅದನ್ನು ಸಹಿತ ನೋಡ್ಕೊಡ್ರಿ. ಇನ್ನು ಅಲಂಕಾರಕ್ಕೆ ಹೋಗೋದಾದರೆ ಕೆಲವೊಂದಿಷ್ಟು ಅಲಂಕಾರಗಳನ್ನ ಹೇಳ್ತೀನಿ, ನೋಡ್ಕೊಂಡು ಹೋಗಿ, ತುಂಬ ಇಂಪಾರ್ಟೆಂಟ್ ಇದೆ. ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲಿರದಂತೆ, ಅದು ಉಪಮಾಲಂಕಾರದ, ಅದನ್ನು ಸಮನ್ವಯ ಮಾಡೋದು ಹೇಗೆ ಅನ್ನೋದನ್ನು ನನ್ನ ವಿಡಿಯೋದಲ್ಲಿದೆ, ನೋಡ್ಕೊಡ್ರಿ. ಭೀಮ ದುರ್ಯೋಧನರು ಮದಗಜಗಳಂತೆ ಹೋರಾಡಿದರು ಅಂತ ಇದೆ, ಇದು ಕೂಡ ಉಪಮಾಲಂಕಾರಕ್ಕೆ ಉದಾಹರಣೆ ಇದೆ. ಸೊ ಇದನ್ನು ಕೂಡ ಅಲಂಕಾರ ಸಮನ್ವಯ ಮಾಡೋದನ್ನು ನೋಡ್ಕೊಡ್ರಿ. ಮುಂದಿನ ಪ್ರಶ್ನೆ, ಮಾರಿಗೌತನವಾಯಿತು ನಾಳಿನ ಭಾರತ ಅಂತಕ್ಕಂಥ ವಾಕ್ಯ ರೂಪಕ ಅಲಂಕಾರಕ್ಕೆ ಉದಾಹರಣೆ ಆಗದ. ಒಳಗಿನ ಮಂದಿ ಗುಂಡು ಹೊಡೆದರೋ, ಎಸ್, ಮುಂಗಾರಿ ಸಿಡಿಲ ಸಿಡಿದಂಗ ಅಂತ ಇದೆ. ಸೊ ಇದು ಕೂಡ ಉಪಮಾಲಂಕಾರಕ್ಕೆ ಉದಾಹರಣೆ ಆಗದ. ಮುಂದೆ ಸಿಡಿಲ ಸಿಡಿದಂಗ ಗುಂಡು ಸುರಿದಾವ ಅಂತ ಇದೆ, ಅದು ಉಪಮಾಲಂಕಾರಕ್ಕೆ ಉದಾಹರಣೆ, ಅದನ್ನು ನೋಡ್ಕೊಂಡು ಹೋಗಿ. ಇನ್ನು ಛಂದಸ್ಸಿನಲ್ಲಿ ತಾವುಗಳು ಗುರು ಲಘು ಹಾಕಿ ಅದನ್ನು ವಿಭಾಗ ಮಾಡಿ ಪ್ರಸ್ತಾರವನ್ನು ಹಾಕಿ ಅದರ ಹೆಸರು ಹೇಳಬೇಕು. ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯದ ಸಾಲುಗಳಲ್ಲಿ ಏನಿದಾವಲ್ಲ ಅದು ಚಂಪಕಮಾಲಾ ವೃತ್ತದಲ್ಲಿದ್ದಾವೆ. ಅವ್ರು ಕೊಟ್ಟಿದ್ದಾರೆ ಅಂತ್ಯಂ ಬನಾರ್ಗೆ ಅಂತಕ್ಕಂಥ ಸಾಲು ಮತ್ತು ಖಳ ನೊಳವಿಂಗೆ, ಇದನ್ನು ಬಂತಂದ್ರೆ ಅದು ಚಂಪಕಮಾಲಾ ವೃತ್ತ ಆಗಿರ್ತದೆ. ಇನ್ನು ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥ ಪದ್ಯದಲ್ಲಿ ಸೊ ನಿನಗೆ ಹಸ್ತಿನ ಕೊರಳ ಸೆರೆಹಿ ಏನು ಹೇಳ್ದಂತಕ್ಕಂಥ ಸಾಲುಗಳು ಬಂದ್ರೆ ಅವೆಲ್ಲ ಭಾಮಿನಿ ಸೆಟ್ಪದಿಗೆ ಏನಾಗಿದಾವಪ್ಪ ಅಂದ್ರೆ ಉದಾಹರಣೆಗಳು ಆಗಿದಾವೆ. ಸೊ ಈ ಪಾಠದಲ್ಲಿ ನಾನು ನಿಮಗೆ ವಿಡಿಯೋದಲ್ಲಿ ತುಂಬಾ ಹೇಳಿದ್ದೀನಿ, ಅಂದರೆ ಪಠ್ಯಪೂರಕ ಅಧ್ಯಯನದಿಂದ 9 ಅಂಕಗಳ ಬಗ್ಗೆ ಹೇಳಿದ್ದೀನಿ. ವ್ಯಾಕರಣದಲ್ಲಿ ಇಲ್ಲ ಅಂತಂದರೆ ನಾನು ನಿಮಗೆ 20 ರಿಂದ 25 ಅಂಕಗಳ ಬಗ್ಗೆ ಸೊ ಎಲ್ಲ ಹೇಳಿದ್ದೀನಿ. ಪತ್ರ ಹೇಳಿದ್ದೀನಿ, ನಿಬಂಧ ಹೇಳಿದ್ದೀನಿ, ಗಾದೆ ಮಾತು ಹೇಳಿದ್ದೀನಿ. ಸೊ ನಿಮಗೆ ವಿಡಿಯೋ ಲೈಕ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮತ್ತೆ ಗಣಿತ ಮುಂದಿನ ಭಾಗದ ವಿಷಯಗಳನ್ನು ಯಾವೆಲ್ಲ ವಿಡಿಯೋಗಳು ಬರ್ತಾವೆ ಅನ್ನೋದನ್ನು ಚಾನಲ್ನಲ್ಲಿ ತಾವೆಲ್ಲರೂ ಕೂಡ ನೋಡ್ತಾ ಇರಬೇಕು. ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳನ್ನೇ ಕೊಡ್ತಾ ಹೋಗ್ತೀನಿ. ನನಗೆ ಬೇಕಾಗಿರೋದು ನಿಮ್ಮ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್. ಸಿಗ್ತೀನಿ ಹೊಸ